ಅಮೃತ ಸುಗುಣಳ ಕೈಗೆ ಡೈರಿಯನ್ನು ನೀಡಿದಾಗ ಸುಗುಣ ಅವಳನ್ನು ನೋಡಿದಳು ಆಶ್ಚರ್ಯ ಮತ್ತು ಗಾಬರಿಯಿಂದ. ಹೇಳು ಸುಕ್ಕು, ಇನ್ನು ಎಷ್ಟು ಅಂತ ಮುಚ್ಚಿಡ್ತೀಯ? ಅಕಸ್ಮಾತ್ ಆಗಿ ಇದು ನನ್ನ ಕೈಗೆ ಸಿಕ್ತು ನೋಡಿದೆ, ಆದರೆ ಇದರಲ್ಲಿರೋ ವಿಷಯ ನೀನು ಆ ಕೋಡಂಗಿನ ಕಟ್ಕೊಂಡಾಗ ಗೊತ್ತಾಗಿದ್ರೆ ನಾನೆಷ್ಟು ನೊಂದ್ಕೊಳ್ತಿದ್ದೆ ಗೊತ್ತಾ? ನನ್ನಿಂದ ನೀನು ಜೀವನ ಹಾಳು ಮಾಡ್ಕೊಂಡಿದ್ದು ಅಂತ ನಾನು ಪಾಪ ಪ್ರಜ್ಞೆಯಲ್ಲಿ ಜೀವನ ಪೂರ್ತಿ ನರಳ್ತಿದ್ದೆ ಅಲ್ವೇ? ಒಂದ್ಸಲ ಅವತ್ತು ಏನಾಯ್ತು ಅಂತ ಕೇಳ್ಬೋದಿತ್ತು ಅಲ್ವಾ? ಹೋಗ್ಲಿ, ಕೊನೆ ಪಕ್ಷ ಪ್ರಮೋದ್ ಅಂದರೆ ನಂಗಿಷ್ಟ ಅಂತ ಹೇಳ್ಬೋದಿತ್ತಲ್ಲ ಸುಕ್ಕು. ಅದು ಬಿಟ್ಟು ನೀನು ಓವರ್ ಥಿಂಕಿಂಗಿಂದ ಆ ಎಡಬಿಡಂಗಿನ ಕಟ್ಕೊಳ್ಳೋಕೆ ತಯಾರಾದೆ. ಇದರಿಂದ ಯಾರಿಗೇನು ಸಿಕ್ತು ಹೇಳು ಎಂದಳು ಗಂಭೀರವಾಗಿ ತನ್ನ ಸ್ನೇಹಿತೆಯ ಕಡೆ ತಿರುಗಿ. ಅವಳ ಮಾತು ಕೇಳಿ ಕುಸಿದು ಕುಳಿತ ಸುಗುಣ, ಸಾರಿ ಅಮ್ಮು, ಪ್ರಮೋದ್ ನಿಂಗೆ ಪ್ರಪೋಸ್ ಮಾಡಿದ ದಿನ ಅಪ್ಪ ಮದುವೆ ವಿಷಯ ಮಾತಾಡಿ ತುಂಬ ನೋವು ಮಾಡಿದ್ರು. ಅದಲ್ಲದೆ ಅವತ್ತೇ ಕಾಲೇಜಲ್ಲಿ ಪ್ರಮೋದ್ ನಿನ್ನನ್ನು ಪ್ರೀತಿಸುವ ವಿಷಯವನ್ನು ಕೇಳಿ ನಾನು ಕುಗ್ಗೋದೆ. ನೀನು ಅವನನ್ನು ಒಪ್ಪಿಬಿಟ್ಟೆ ಅಂದ್ಕೊಂಡು ಅಮ್ಮನಿಗೆ ಅಪ್ಪ ತೊಂದರೆ ಕೊಡ್ತಿರೋದು ನೋಡೋಕ್ಕಾಗದೆ ಇಷ್ಟವಿಲ್ದಿದ್ರು ಒಪ್ಪಿದೆ ಕಣೆ ಎಂದಳು ಮುಖ ಮುಚ್ಚಿ ಅಳುತ್ತ. ಅಳುತ್ತಿದ್ದವಳ ಬಳಿ ಬಂದ ಅಮೃತ ಅವಳ ಭುಜವನ್ನು ಒತ್ತಿ, ಸುಕ್ಕು, ನಿಂಗೆ ಈಗಲೂ ಪ್ರಮೋದ್ ಅಂದರೆ ಇಷ್ಟನಾ ಎಂದು ಕೇಳಿದಳು ಮೃದುವಾಗಿ. ಅವಳ ಮಾತಿಗೆ ಕತ್ತೆತ್ತಿ ನೋಡಿದ ಸುಗುಣ ಏನು ಹೇಳದೆ ಮತ್ತೆ ತಲೆ ತಗ್ಗಿಸಿದಳು. ಹೇಳು ಸುಕ್ಕು, ಈಗಲೂ ನೀನು ಮಾತಾಡಿಲ್ಲ ಅಂದರೆ ಯಾವುದು ಸರಿ ಹೋಗಲ್ಲ ಕಣೆ ಎಂದಳು ಅಮೃತ ಗಂಭೀರವಾಗಿ. ಹೂ ಎಂದಳಷ್ಟೇ ಕತ್ತು ಬಗ್ಗಿಸಿ ಸುಗುಣ. ಸರಿ, ಹಾಗಾದ್ರೆ ಪ್ರಮೋದನ್ ಜೊತೆ ಮದುವೆ ಆಗೋಕೆ ರೆಡಿಯಾಗು ಎಂದಳು ಅಮೃತ ಏನೋ ಯೋಚಿಸುತ್ತಾ. ಅವಳ ಮಾತಿಗೆ ಆಶ್ಚರ್ಯದಿಂದ ಕತ್ತೆತ್ತಿ ನೋಡಿದಳು ಸುಗುಣ. ಏನು ಹೇಳ್ತಿದ್ಯಮ್ಮು, ಈಗ ನಡೆಯೋ ಮದುವೆ ಎಂದು ನೋಡಿದಳು ಪ್ರಶ್ನಾರ್ಥಕವಾಗಿ. ಹೌದು ಸುಕ್ಕು, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿ ಮನೆಗೆ ಹೋಗು ಎಂದು ಹೇಳಿದಳು. ಸರಿ ಎಂದು ತಲೆಯಾಡಿಸಿ ಗೊಂದಲದಿಂದಲೇ ಆಸ್ಪತ್ರೆಯಿಂದ ಮನೆಗೆ ಹೊರಟಳು ಸುಗುಣ. ತನ್ನ ನೋವು ಹಂಚಿಕೊಂಡಿದ್ದರಿಂದ ಸ್ವಲ್ಪ ಸಮಾಧಾನವಾಗಿತ್ತು. ಇತ್ತ ಡಾಕ್ಟರ್ ಬಳಿ ಮಾತನಾಡಿ ಬಂದರು ಪ್ರಮೋದ್ ಮತ್ತು ರಾಮಚಂದ್ರ. ಪ್ರಮೋದ್ನ ಕಣ್ಣು ಸುಗುಣಳನ್ನು ಅರಸಿತ್ತು. ಅವಳಿಲ್ಲದ್ದು ಅವನಿಗೇನೋ ಬೇಸರವೆನಿಸಿತು. ಅದನ್ನು ಗಮನಿಸಿದ ಅಮೃತ ಸುಗುಣ ಮನೆಗೋದ್ಲು. ಡಾಕ್ಟರ್ ಏನಂದ್ರು ಅಂಕಲ್ ಎಂದಳು. ಏನಿಲ್ಲಮ್ಮ, ಚೆಕ್ ಮಾಡಿದ್ರು, ಸ್ವಲ್ಪ ರಿಕವರಿ ಆದಮೇಲೆ ಕಳಿಸ್ತಾರಂತೆ, ಇನ್ನೂ 3 ದಿನವಾಗುತ್ತೆ ಎಂದರು. ಹೌದಾ ಅಂಕಲ್, ಹಾಗಾದರೆ ಈಗ ಪ್ರಮೋದ್ ಅವ್ರ ಜೊತೆ ಇರಲು ಅವ್ರ ಹೆಂಡ್ತಿದ್ದಿದ್ರೆ ಚೆನ್ನಾಗಿರೋದು ಎಂದಳು ಹಾಸ್ಯವಾಗಿ. ಇದನ್ನು ಕೇಳಿ ಕುಳಿತು ನೀರು ಕುಡಿಯುತ್ತಿದ್ದ ಪ್ರಮೋದನಿಗೆ ನೆತ್ತಿಗೇರಿತ್ತು. ಕೆಮ್ಮುತ್ತಲೇ ಅವಳನ್ನು ಗುರಾಯಿಸಿದ. ಅದನ್ನು ನೋಡಿ ಅಮೃತ, ಸಾರಿ, ಅಂದರೆ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಜೊತೆ ಆಸ್ಪತ್ರೆಯಲ್ಲಿರೋಕ್ಕೆ ನಿಮ್ಮ ಹೆಂಡ್ತಿ ಇದ್ದಿದ್ರೆ ಚೆನ್ನಾಗಿರ್ತು, ಅದು ಅಲ್ಲದೆ ಆಂಟಿಗೆ ಹುಷಾರಿಲ್ವಲ್ಲ ಅದಕ್ಕೆ ಎಂದಳು ತಲೆ ಕೆರೆದುಕೊಂಡು. ಇದನ್ನು ಕೇಳಿದ ರಾಮಚಂದ್ರರು, ಒಳ್ಳೆ ಮಾತಾಡಿದೆ ಅಮೃತ, ಈಗಿನವರೆಲ್ಲ ಎಲ್ಲಿ ಕಾಲು ಮುರಿದವರನ್ನು ನೋಡ್ಕೋತಾರಮ್ಮ, ಅದರಲ್ಲಿ ಇವನನ್ನು ಕಟ್ಕೊಳ್ಳೋ ಹುಡುಗಿ ಎಲ್ಲಿದ್ದಾಳೋ ಏನೋ ಎಂದರು ನಗುತ್ತ. ಇದ್ದೇ ಇರ್ತಾರೆ ಅಂಕಲ್, ಹುಡುಕ್ಬೇಕಷ್ಟೆ ಎಂದಳು ಅಮೃತ. ಆಗ ರಾಮಚಂದ್ರರಿಗೆ ರಾತ್ರಿ ಸುಗುಣ ಅವನ ಸೇವೆ ಮಾಡಿದ್ದು ನೆನಪಿಗೆ ಬಂದರೆ ಪ್ರಮೋದನಿಗೆ ಸುಗುಣ ಮುದ್ದು ಮುಖ ನೆನಪಾಗಿತ್ತು. ನೋಡೋಣ ಬಿಡಮ್ಮ, ಈಗಲೇ ಯಾಕೆ ಎಂದು ಹೇಳಿದರು ರಾಮಚಂದ್ರ. ಸರಿ ಅಂಕಲ್, ನಾನು ಹೊರಡ್ತೀನಿ, ನಾಳೆ ಬರ್ತೀವಿ ಎಂದಳು ಅಮೃತ. ಸರಿ ಎಂದರು ಇಬ್ಬರು. ಮನೋಹರ್ ಅವರಿಗೆ ಕೆಲಸದ ಬಿಡುವಿಲ್ಲದ ಕಾರಣ ಶಂಕರರಿಗೆ ಕಾಲ್ ಮಾಡಿ ತಮಗೂ ಮದುವೆ ಒಪ್ಪಿಗೆ ಇದೆ ಎಂದು ಹೇಳಲಾಗಿರಲಿಲ್ಲ. ಇಂದು ಮಧ್ಯಾಹ್ನದ ಮೇಲೆ ಸ್ವಲ್ಪ ಬಿಡುವಾಗಿದ್ದರಿಂದ ಶಂಕರರಿಗೆ ಫೋನ್ ಆಯಿಸಿದರು. ಹಲೋ ಸರ್, ನಾನು ಮನೋಹರ್, ಅನಗ ತಂದೆ. ನಮಗೆ ನಿಮ್ಮ ಸಂಬಂಧ ಒಪ್ಪಿಗೆ ಇದೆ, ಇನ್ನು ಮುಂದಿನ ಶಾಸ್ತ್ರಗಳನ್ನು ಮುಂದುವರಿಸೋಣ ಎಂದರು ಖುಷಿಯಿಂದ. ಇದನ್ನು ಕೇಳಿದ ಶಂಕರರಿಗೂ ಖುಷಿ ಆಯಿತು. ತುಂಬ ಒಳ್ಳೆಯದು ಸರ್, ನಾನು ಮನೆಯಲ್ಲಿ ಮಾತಾಡಿ ನಿಮಗೆ ತಿಳಿಸ್ತೀನಿ ಎಂದು ಎಲ್ಲರ ಕುಶಲೋಪರಿಯನ್ನು ವಿಚಾರಿಸಿ ಕರೆ ತುಂಡರಿಸಿದರು. ಶಾಂಭವಿ ಅವರ ಬಳಿಗೆ ಬಂದ ಶಂಕರರು, ಬೀಗರು ಫೋನ್ ಮಾಡಿದ್ರು ಶಾಂಭವಿ, ಅವರಿಗೆ ಮದುವೆಗೆ ಒಪ್ಪಿಗೆಯಂತೆ, ಮುಂದಿನ ಕಾರ್ಯಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ ಎಂದರು. ಇದನ್ನು ಕೇಳಿದ ಶಾಂಭವಿ ಅವರ ಮುಖ ಅರಳಿತು. ಹೌದೇನ್ರಿ, ತುಂಬ ಖುಷಿ ಆಗ್ತಿದೆ, ಇನ್ನೇನು ಮದುವೆ ಮಾಡಿಸೋದೆ ಎಂದರು
ಆದರೆ ಅವರ ಖುಷಿಗೆ ಬ್ರೇಕ್ ಹಾಕುವಂತೆ ಅಕ್ಷಯ್ ಹತ್ರ ಯಾವಾಗ ಮಾತಾಡ್ತೀಯಾ ಎಂದರು. ಇದನ್ನು ಕೇಳಿ, ಹೌದು ರೀ, ಅವನ ಹತ್ರ ಈಗ ಮಾತಾಡೋದೇ ಇರೋದು. ನಾಳೆ ಅವನಿಗೆ ರಜೆ ಅಲ್ವಾ, ಮನೇಲೇ ಇರ್ತಾನೆ, ನಾಳೆನೇ ಮಾತಾಡ್ತೀನಿ ಎಂದರು. ಹೇಗೋ ಅವನು ಒಪ್ಪಿದರೆ ಸಾಕಿತ್ತು ಇಬ್ಬರಿಗೂ. ಮಾರನೆಯ ದಿನ ರಜೆ ಇದ್ದಿದ್ದರಿಂದ ಪ್ರಮೋದನನ್ನು ನೋಡಲು ಅಮೃತ ಮಾತ್ರ ಬಂದಿದ್ದಳು. ಆದರೆ ಸುಗುಣ ಬಂದಿರಲಿಲ್ಲ. ಪ್ರಮೋದನ ಜೊತೆ ರಾಮಚಂದ್ರ ಮತ್ತೆ ವೀಣಾರವರು ಇದ್ದರು. ಇದನ್ನು ನೋಡಿ ಅಮೃತ ಒಳ್ಳೆಯದಾಯಿತು ಎಂದುಕೊಂಡಳು. ಪ್ರಮೋದ್ ನಿದ್ದೆ ಮಾಡುತ್ತಿದ್ದ. ಆಗ ವೀಣಾ ಮತ್ತು ರಾಮಚಂದ್ರರಿಗೆ, ಅಂಕಲ್, ಆಂಟಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ. ಪ್ರಮೋದ್ಗೂ ಕೂಡ ಈ ವಿಷಯ ಗೊತ್ತಿಲ್ಲ, ಹಾಗಾಗಿ ನಿಮ್ಮ ಜೊತೆ ಮಾತಾಡಬೇಕು ಎಂದಳು. ಅದೇನು ಹೇಳಮ್ಮ ಎಂದರು. ಮೂವರು ರೂಮಿನಿಂದ ಆಚೆ ಬಂದರು. ಆಂಟಿ, ಅಂಕಲ್, ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದಳು. ಇವಳ ಮಾತಿಗೆ ಇಬ್ಬರೂ ದಂಪತಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಇದೇ ನಮ್ಮ ಇಂಪಾರ್ಟೆಂಟ್ ವಿಷಯ, ಇದನ್ನಲ್ಲೇ ಕೇಳಿದ್ರೆ ಹೇಳ್ತಿದ್ವಿ. ಪ್ರೀತಿ ಅಂದ್ರೇನು? ನಂಬಿಕೆ, ಪರಸ್ಪರ ಗೌರವ ಕೊಡುವುದು, ಎಂಥ ಸಮಯದಲ್ಲೂ ಒಬ್ಬರ ಪರವಾಗಿ ಇನ್ನೊಬ್ಬರು ನಿಲ್ಲುವುದು ಎಂದರು ವೀಣಾ ತಮ್ಮ ಪತಿಯ ಭುಜ ಬಳಸುತ್ತ. ಹೌದಮ್ಮ ಎಂದರು ರಾಮಚಂದ್ರರು. ಹಾಗಾದ್ರೆ ಲವ್ ಮ್ಯಾರೇಜ್ ಬಗ್ಗೆ ಎಂದಳು ತಟ್ಟನೆ. ಈಗ ಹೇಳಿದ್ದನ್ನ ನಿಭಾಯಿಸ್ಕೊಂಡು ಹೋಗೋದಷ್ಟೆ. ಇನ್ಫ್ಯಾಕ್ಟ್ ನಮ್ಮಿಬ್ರದ್ದು ಲವ್ ಮ್ಯಾರೇಜ್ ಎಂದರು ರಾಮಚಂದ್ರ. ವಾವ್ ಅಂಕಲ್, ಆಂಟಿ, ಸೂಪರ್. ನೀವು ಪ್ರೀತಿ ಬಗ್ಗೆ ತಿಳ್ಕೊಂಡಿರೋದಕ್ಕೆ ನೀವು ಖುಷಿಯಾಗಿರೋದು ಎಂದಳು ಸಂತಸದಿಂದ. ಅದು ಸರಿ ಅಮೃತ, ಈಗ ಯಾಕೆ ಈ ವಿಷಯ ಕೇಳ್ತಿದೀಯಾ ಎಂದರು ವೀಣಾ. ಹೇಳ್ತೀನಿ ಆಂಟಿ. ಅಂಕಲ್, ನಿಮಗೆ ಸುಗುಣ ಬಗ್ಗೆ ಏನನಿಸುತ್ತೆ ಎಂದಳು. ಏನನಿಸುತ್ತೆ ಅಂದರೆ, ನಿಮ್ಮ ಥರನೇ ಮುದ್ದು, ಒಳ್ಳೆ ಹುಡುಗಿ ಅಂತ ಅನಿಸುತ್ತೆ. ಯಾಕಮ್ಮ ಎಂದರು ವೀಣಾ. ಅಯ್ಯೋ ಆಂಟಿ, ಅವಳು ನಂಗಿಂತ ಒಳ್ಳೆ ಹುಡುಗಿ, ಅವಳು ನಿಮ್ಮ ಮನೆ ಸೊಸೆಯಾದರೆ ಎಂದಳು ಭಯದಿಂದ ಅವರನ್ನು ನೋಡುತ್ತಾ. ಅದನ್ನು ಕೇಳಿದ ವೀಣಾ ಮತ್ತು ರಾಮಚಂದ್ರರು ಅವಳನ್ನು ನೋಡಿದರು ಗಂಭೀರವಾಗಿ. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕಥೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.